ಕಾಫಿ ನಾಡಿನ ಗಿರಿ ಶ್ರೇಣಿಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಇಂದಿನಿಂದ ಜುಲೈ 22ರ ತನಕ ಕೂಡ ಪ್ರವಾಸಿಗರಿಗೆ ಅವಕಾಶ ಇರೋದಿಲ್ಲ. ನಿರ್ಬಂಧ ಹೇರಲಾಗಿದೆ. ಮುಳ್ಳಯ್ಯನಗಿರಿ ಭಾಗದ ತಾಣಗಳಿಗೆ ಹೋಗದಂತೆ ಸೂಚನೆ ನೀಡಲಾಗಿದೆ. ಪಿಡಬ್ಲ್ಯೂಡಿ ಎಡಬ್ಲ್ಯೂ ಮನವಿ ಮೇರೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆಯಂತೆ. ಮುಳ್ಳಯ್ಯನಗಿರಿ ಭಾಗದಲ್ಲಿ ಭಾರೀ ಮಳೆಯ ಹಿನ್ನೆಲೆ ಭೇಟಿಗೆ ಬ್ರೇಕ್ ಹಾಕಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಪ್ರವಾಸಿಗರ ಒಳ್ಳೆಯದಕ್ಕೆ ಕೈಗೊಳ್ಳುವಂತಹ ಕ್ರಮಗಳು. ಈ ಮುಳ್ಳಯ್ಯನಗಿರಿ ಮಳೆ ಆದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿ ಯಾರು ಕೂಡ ಅಪಾಯದ ಅಂಚಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ನಿರ್ಬಂಧ. ಜುಲೈ 22ರ ತನಕ ಮಳೆ ಅಬ್ಬರ ಕಡಿಮೆ ಆಗೋ ತನಕ ಕೂಡ ಮುಳ್ಳಯ್ಯನಗಿರಿ ಭಾಗಕ್ಕೆ ನೀವು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ನಿರ್ಬಂಧ ಹಾಕಲಾಗಿದೆ. ಮಳೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಪ್ರವಾಸಿಗರ ಸಂಖ್ಯೆ ಈ ಮುಳ್ಳಯ್ಯನಗಿರಿ ಭಾಗದಲ್ಲಿ ಹೆಚ್ಚೆಚ್ಚಾಗ್ಬಿಡುತ್ತೆ. ಕಾರಣ ಮಂಜಿನ ವಾತಾವರಣ ಕಣ್ತುಂಬಿಕೊಳ್ಳೋದಕ್ಕೆ. ಈಗ ಮಳೆ ಆದಂಥ ಸಂದರ್ಭದಲ್ಲಿ ಆ ದೃಶ್ಯಗಳನ್ನು ನೋಡಬೇಕು ಅಂತ ಸಾಕಷ್ಟು ಜನ ಬರ್ತಾರೆ. ಬಟ್ ಈಗ ನಿರ್ಬಂಧ ಹೇರಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಸಹಜವಾಗಿ ಮಳೆ ಆದಾಗ ಹೆಚ್ಚಿನ ಪ್ರವಾಸಿಗರ ಆಗಮನ ಆಗ್ಬಿಡುತ್ತೆ. ಹಾಗಾಗಿ ಒಂದಷ್ಟು ಅವಾಂತರಗಳು ಸೃಷ್ಟಿ ಆಗಬಹುದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಿರ್ಬಂಧನ ಹೇಗೆ? ಶ್ರುತಿ, ಏನಂದ್ರೆ ಚಿಕ್ಕಮಗಳೂರು ಭಾಗದ ಮಲೆನಾಡು ಭಾಗದಲ್ಲಿ ಏನಿದೆ ಭಾರಿ ಮಳೆ ಆಗ್ತಿರೋಂಥದ್ದು, ಅದರಲ್ಲಿ ಮುಳ್ಳಯ್ಯನಗಿರಿ ಸಾಲು ಕೂಡ ಸೇರಿದೆ. ಒಂದು ಮಳೆಗಾಲ ಸಮಯ ಇರ್ಬೋದು ಮತ್ತೆ ವೀಕೆಂಡ್ಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚಾಗಿ ಬರ್ತಿದೆ. ಮತ್ತೆ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗಿರೋದಂಥದ್ದು. ಮತ್ತೆ ಕೆಲವು ವರದಿಗಳ ಪ್ರಕಾರ ಅಂದ್ರೆ ಹೆಚ್ಚಿನ ವಾಹನಗಳು ಓಡಾಡೋದ್ರಿಂದ ಸ್ಲೈಡ್ ಆಗುತ್ತೆ, ಅಂದ್ರೆ ಗುಡ್ಡ ಕುಸಿತ, ಧರೆ ಕುಸಿತ ಆಗೋ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ಈ ಹಿಂದೆ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಏನು 22ರವರೆಗೂ ಯಾವುದೇ ಪ್ರವಾಸಿಗರು ಕೂಡ ಆ ಪ್ರವೇಶವನ್ನ ಮಾಡೋ ನಿರ್ಬಂಧವನ್ನ ಈಗ ಜಿಲ್ಲಾಡಳಿತ ಹೇರಿದೆ. ಪ್ರಮುಖವಾಗಿ ಒಂದು ಗುಡ್ಡ ಕುಸಿತ, ಧರೆ ಕುಸಿತ ಭೀತಿ, ಮತ್ತೊಂದು ಟ್ರಾಫಿಕ್ ಜಾಮ್, ಮತ್ತೆ ಮೂರನೇದಾಗಿ ಜಲಪಾತಗಳಲ್ಲಿ ಅಲ್ಲಿ ಯಾರು ಕೂಡ ಸಿಬ್ಬಂದಿಗಳು ಇರೋದಿಲ್ಲ. ಏನು ರಸ್ತೆಗಳಲ್ಲಿ ಕೂಡ ಕಿರಿಕಿರಿ ಜಲಪಾತ ಇರುತ್ತೆ, ಅಲ್ಲಿ ಕೂಡ ಪ್ರವಾಸಿಗರು ಮೋಜು ಮಸ್ತಿ ತೆರಳುತ್ತಾರೆ. ಅಲ್ಲಿ ಏನಾದರೂ ಅನಾಹುತ ಆದ್ರೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಜಿಲ್ಲಾಡಳಿತ ಮುಂದೆ ಇತ್ತು. ಹೀಗಾಗಿ ಎಲ್ಲಾ ಕಾರಣಗಳನ್ನು ಇಟ್ಕೊಂಡು 22ರವರೆಗೂ ಈಗ ಮುಳ್ಳಯ್ಯನಗಿರಿ ಸಾಲು, ಐಡಿಪಿ ಸೇರಿದಂತೆ ಯಾವುದೇ ಫಾಲ್ಸ್ಗಳಿಗೂ ಕೂಡ ಪ್ರವಾಸಿಗರಿಗೆ ಅನುಮತಿ ಇಲ್ಲ. ಮತ್ತೆ ಸ್ಥಳೀಯ ವಾಹನ, ಅಗ್ನಿಶಾಮಕ ದಳ ಇರ್ಬೋದು, ಮತ್ತೆ ಎಮರ್ಜೆನ್ಸಿ ಯಾವ್ದಾದಿದೆ ಅದಕ್ಕೆ ಮಾತ್ರ ಈಗ ಅನುಮತಿಯನ್ನ ಕೂಡ ನೀಡಿದ್ದಾರೆ. ಶ್ರುತಿ. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕಾಫಿ ನಾಡಿನ ಮಲೆನಾಡು ಭಾಗದಲ್ಲೂ ಕೂಡ ವರುಣಾರ್ಭಟ ಹೆಚ್ಚಾಗಿದೆ. ಜಲಪಾತಗಳಿಗೆ ಜೀವ ಕಳೆ ತಂದಿದ್ದಾನೆ ಮಳೆರಾಯ. ಬೋರ್ ಗರಿತಾ ಇರುವ ಚಿಕ್ಕಮಗಳೂರಿನ ಸಕೀರ್ ಫಾಲ್ಸ್, ಶೃಂಗೇರಿಯ ಸಿರಿಮನೆ ಜಲಪಾತದಲ್ಲಿ ಜಲಧಾರೆ ಧುಮ್ಮುಕ್ತಾ ಇದೆ. ಅದನ್ನ ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಹಾಗಾಗಿ ಹೇಳ್ತಾ ಇದ್ರು ಈಗ ನಮ್ಮ ಪ್ರತಿನಿಧಿ ಚೇತನ್, ಮಳೆ ಆದಂತ ಸಂದರ್ಭದಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಆ ಸೌಂದರ್ಯದ ಸೊಬಗನ್ನ ಕಣ್ತುಂಬಿಕೊಳ್ಳೋ ಕಾರಣಕ್ಕೆ ಅಂತ. ಹೆಚ್ಚೆಚ್ಚು ಪ್ರವಾಸಿಗರು ಬಂದಾಗ ಈ ಮುಳ್ಳಯ್ಯನಗಿರಿ ಹೋಗೋ ಭಾಗದಲ್ಲಿ ಗುಡ್ಡ ಕುಸಿತ ಆಗಬಹುದು ಅನ್ನುವಂಥ ಆತಂಕ. ಮತ್ತೊಂದು ವಿಚಾರ, ಮಂಜು ಅತಿ ದಟ್ಟವಾಗಿ ಆವರಣೆ ಆಗಿರೋದ್ರಿಂದ ಮುಂದೆ ದಾರಿನೂ ಗೊತ್ತಾಗಲ್ಲ. ಆಕ್ಸಿಡೆಂಟ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ಬಿಡುತ್ತೆ ಅನ್ನುವಂಥ ರೀಸನ್ ಅನ್ನ ಕೊಟ್ಟಿದ್ದಾರಂತೆ ಅಧಿಕಾರಿಗಳು. ದೃಶ್ಯ ಗಮನಿಸ್ತಾ ಇದ್ವಿ ನೋಡಿ, ಅದೇ ಭಾಗದಲ್ಲಿ ಜಲಪಾತ ಧುಮ್ಮಿಕ್ಕೆ ಹರಿತಾ ಇರುವಂತಹ ದೃಶ್ಯ. ಈ ದೃಶ್ಯ ನೋಡೋದಕ್ಕೆ ಅತಿ ಹೆಚ್ಚಿನ ಪ್ರವಾಸಿಗರ ಆಗಮನ ಆಗತ್ತೆ. ನೋಡಿ ಯಾವ ರೀತಿ ಇದೆ ಆ ಸೊಬಗು. ಈ ಚಿಕ್ಕಮಗಳೂರು ಭಾಗದಲ್ಲೆಲ್ಲ ಈ ಜಲಪಾತ, ಮುಳ್ಳಯ್ಯನಗಿರಿ ಅನೇಕ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡೋದಕ್ಕೆ ಅಂತಾನೆ ಹೆಚ್ಚೆಚ್ಚು ಜನ ಬರ್ತಾರೆ. ಬಟ್ ಯಾರು ಕೂಡ ಅಪಾಯಕ್ಕೆ ಸಿಲುಕು ಹಾಕಿಕೊಳ್ಳಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಕಲ್ಲತ್ಗಿರಿ ಫಾಲ್ಸ್ನ ದೃಶ್ಯ ನಾವು ಗಮನಿಸ್ತಾ ಇದ್ವಿ ಚಿಕ್ಕಮಗಳೂರಿನಲ್ಲಿ. ಮತ್ತೊಂದು ಕಡೆ ಅದೇ ಚಿಕ್ಕಮಗಳೂರಿನ ಭಾಗದಲ್ಲಿ ಸಿಗುವಂತಹ ಮತ್ತೊಂದು ಜಲಪಾತ. 2 ದೃಶ್ಯ. ನೀವು ಚಿಕ್ಕಮಗಳೂರು ಎಂಟ್ರಿ ಆಗ್ತಾನೆ ಅನೇಕ ಜಲಪಾತಗಳು ಈ ರೀತಿ ನೋಡೋದಕ್ಕೆ ಸಿಗ್ತಾ ಹೋಗುತ್ತೆ. ಚಿಕ್ಕಮಗಳೂರಿನ ಜರಿ ಫಾಲ್ಸ್ 2ನೇ ದೃಶ್ಯ. ಒಂದು ಕಡೆ ಕಲ್ಲತಗಿರಿ ಫಾಲ್ಸ್, ಮತ್ತೊಂದು ಕಡೆ ಜರಿ ಫಾಲ್ಸ್. 2 ದೃಶ್ಯ. ಇವೆರಡೂ ಕೂಡ ಚಿಕ್ಕಮಗಳೂರಿಗೆ ಹೋದ್ರೆ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಆದರೆ ಸದ್ಯಕ್ಕಂತೂ ಯಾರು ಬರಬೇಡಿ ಅಂತ ಅಧಿಕಾರಿಗಳೇ ಮನವಿ ಮಾಡ್ಕೊಳ್ತಿದ್ದಾರೆ. ನೀವು ಚಿಕ್ಕಮಗಳೂರಿಗೆ ಹೋಗ್ತೀರಾ ಅಂತ ಅಂದರೆ ಸಹಜವಾಗಿ ಈ ಜಲಪಾತಗಳು, ಮುಳ್ಳಯ್ಯನಗಿರಿ ನೋಡ್ಕೊಂಡು ಬರಬೇಕು ಅಂತ ಹೋಗಿರ್ತೀರಿ. ಬಟ್ ಈಗ ಸದ್ಯಕ್ಕಂತೂ ಮುಳ್ಳಯ್ಯನಗಿರಿಗೆ ನಿರ್ಬಂಧ ಹೇರಲಾಗಿದೆ. ಮೋಸ್ಟ್ಲಿ ಜಲಪಾತದ ಹತ್ರ ಕೂಡ ಬಿಡಲ್ಲ. ಕಾರಣ ನೀರಿನ ರಭಸ ಹೆಚ್ಚಳ ಆಗ್ತಾ ಇದೆ. ದೂರದಿಂದಲೇ ಈ ದೃಶ್ಯಗಳನ್ನು ನೋಡಿ ಕಣ್ತುಂಬಿಕೊಂಡು ಎಂಜಾಯ್ ಮಾಡಬೇಕಷ್ಟೇ ಪ್ರವಾಸಿಗರು. ಯಾರು ಕೂಡ ಹುಚ್ಚಾಟ ಮೆರೆಯೋ ಹಾಗಿಲ್ಲ. ಈ ರೀತಿ ಮಳೆ ಆಗುತ್ತೆ, ಜಲಪಾತಗಳನ್ನು ನೋಡೋದಕ್ಕೆ ಬಂದಿದ್ದೀವಿ ಅಂತ. ಸಿರಿಮನೆ ಫಾಲ್ಸ್ 3ನೇ ದೃಶ್ಯ. ಜರಿ ಫಾಲ್ಸ್, ಸಿರಿಮನೆ ಫಾಲ್ಸ್, ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ವಿ 3 ದೃಶ್ಯ. 3 ಜಲಪಾತಗಳ ವೈಭವ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ.
ನೋಡಿ, ಒಂದೇದು ಕಲತಗಿರಿ ಫಾಲ್ಸ್, ಅಲ್ಲೂ ಕೂಡ ನೀರಿನ ರಭಸ ಹೆಚ್ಚಳ ಆಗಿರೋದ್ರಿಂದ ಧುಮ್ಮಿಕ್ಕಿ ಹರಿತಾ ಇದೆ ಜಲಪಾತ. ಮತ್ತೊಂದು ಕಡೆ ಜರಿ ಫಾಲ್ಸ್, ಎಷ್ಟು ಎತ್ತರದಿಂದ ನೀರು ಬೀಳ್ತಾ ಇದೆ ನೋಡಿ. ಆ ಸೊಬಗನ್ನ ನೋಡೋದಕ್ಕೆ ಅನೇಕರು ಅಲ್ಲಿ ದೂರದಿಂದ ನಿಂತು ನೋಡ್ಬೇಕಷ್ಟೇ ಅಂಥ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಸಿರಿಮನೆ ಫಾಲ್ಸ್, 3 ದೃಶ್ಯ. ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ. ನಾಪೋಕ್ಲುವಿನಲ್ಲಿ ರಸ್ತೆಗೆ ನುಗ್ಗಿದೆ ಕಾವೇರಿಯ ನೀರು. ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಕಡಿತವಾಗಿದೆ ಅಂತೆ. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಕೂಡ ಏರಿಕೆ ಆಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವುದು ಕಾವೇರಿ ನದಿ ನೀರು. ನಾಪೋಕ್ಲುವಿನಲ್ಲಿ ರಸ್ತೆಗೆ ನುಗ್ಗಿಬಿಟ್ಟಿದೆ ಕಾವೇರಿ ನೀರು. ಹಾಗಾಗಿ ಜನರ ಪರದಾಟ. ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಸದ್ಯ ಬಂದಾಗಿದೆ ಅಂತೆ. ಆ ಕಾವೇರಿ ನೀರು ರಸ್ತೆ ಮೇಲೆ ಹರಿದು ಹೋಗ್ತಾ ಇರೋದ್ರಿಂದ ಸಹಜವಾಗಿ ಸಂಚಾರದಲ್ಲೂ ವ್ಯತ್ಯಯ ಆಗ್ತಾ ಇದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಯಾವುದೇ ವಾಹನಗಳು ಓಡಾಡೋದಕ್ಕೂ ಕೂಡ ಕಷ್ಟ ನೋಡಿ. ಆಟೋ ಬಂದರೂ ಕೂಡ ಅರ್ಧ ಆಟೋ ಮುಳುಗೋಗ್ಬಿಡುತ್ತೆ. ಸೊ ಆ ನೀರಿನ ರಭಸ ಹೆಚ್ಚಾದಾಗ ಈ ರೀತಿ ವಾಹನಗಳು ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತೇಲಿ ಹೋಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ರಿಸ್ಕ್ ಯಾರು ಕೂಡ ತೆಗೆದುಕೊಳ್ಬಾರ್ದು. ಈ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗೋ ತನಕ ವೇಟ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. 2 ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಮಳೆಯಿಂದ ಆಗಿರುವಂತಹ ಅವಾಂತರಗಳು, ಮತ್ತೊಂದು ಕಡೆ ಕಾವೇರಿ ನೀರು ರಸ್ತೆಗೆ ನುಗ್ಗಿರೋದ್ರಿಂದ ನಾಪೋಕ್ಲುವಿನಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.